ಈ ಒಂದು ಬಿಸ್ನೆಸ್ ಓನರ್ಸ್ಗಳಿಗೆ ಅಥವಾ ಬಿಸ್ನೆಸ್ ಎಂಪ್ಲಾಯೀಸ್ಗಳಿಗೆ ಹೇಳೋದೇನಪ್ಪ ಅಂತಂದ್ರೆ ಒಂದು ಕಾಮನ್ ವಿಷಯ ಹೇಳ್ತೀನಿ. ದಯವಿಟ್ಟು ಸೆಲ್ಫಿಶ್ ಆಗಿ ಯೋಚನೆ ಮಾಡಬೇಡಿ. ಎಲ್ಲ ನಾನು ಒಂದೇ ತಗೊಳ್ಬೇಕು ಅನ್ನುವಂಥದ್ದನ್ನ ಸೆಗ್ರಿಗೇಟ್ ಮಾಡ್ತಾ ಹೋಗಿ. ನೀವು ಯಾವತ್ತು ಸೂಪರ್ವಿಷನ್ ಮಾಡೋಕ್ಕೆ ಅಂತ ಶುರು ಮಾಡ್ತೀರಾ ಅವತ್ತು ಮಾತ್ರ ನೀವು ಜಾಸ್ತಿ ಅರ್ನ್ ಮಾಡೋಕ್ಕೆ ಸಾಧ್ಯ. ನೀವು ಯಾವಾಗ ನೀವೇ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಎಲ್ಲ ಕೆಲಸನೂ ಮಾಡೋಕ್ಕೆ ಅಂತ ಹೋಗ್ತೀರಾ 100% ನೀವು ಸಕ್ಸಸ್ ಆಗಲ್ಲ. ಈವನ್ ನಿಮ್ಮ ಫ್ಯಾಮಿಲಿಗೂ ಟೈಮ್ ಕೊಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ ಬೆಸ್ಟ್ ರಿಸಲ್ಟು ಬರಲ್ಲ. ನೀವು ಎಲ್ಲಿ ತನಕ ಎನರ್ಜೆಟಿಕ್ ಆಗಿರ್ತೀರ ಅಲ್ಲಿ ತನಕ ಮಾತ್ರ ಕೆಲಸ ಮಾಡ್ತೀರಾ. ಯಾವಾಗ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೋ ಆವಾಗ ಕೆಲಸನೂ ಮಾಡೋಕ್ಕಾಗಲ್ಲ, ಪ್ರೊಡಕ್ಟಿವಿಟಿನೂ ಆಚೆ ಬರಲ್ಲ, ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. World's best strategist. King of deal closure. Highest paid consultant. Smart entrepreneur. International speaker. Unique author. ನಮ್ಮ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನಮ್ಮ ಪ್ರೇಕ್ಷಕರ ಕಮೆಂಟ್, ಜಾಬಲ್ಲಿ 9 to 5 ಮುಗಿಸಿ ಫ್ರೀ ಆಗ್ತಿದ್ದಾಗ ಓಕೆ ಅನಿಸ್ತಿತ್ತು, ಸ್ಯಾಲ್ರಿ ಕಡಿಮೆ ಅನಿಸ್ತಿತ್ತು. ಆದರೆ ಈಗ ಬಿಸ್ನೆಸ್ಸಿಗೆ ಶಿಫ್ಟ್ ಆಗಿದ್ದೀನಿ, ಆದರೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಅಥವಾ ಬಿಸ್ನೆಸ್ಸಲ್ಲಿ ಕೂಡ ತುಂಬ ಟೈಮ್ ಹೋಗ್ತಾ ಇದೆ, ಆದರೆ ದುಡಿತಾ ಇದ್ದೀನಿ. ಇದಕ್ಕೆ ನಾನು ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ, ಹಾಗೆ ಇದನ್ನ ಸಸ್ಟೈನ್ ಮಾಡೋದು ಹೇಗೆ ಸರ್? ಅವ್ರ ಪ್ರಶ್ನೆನಲ್ಲೇ ಉತ್ತರ ಇದೆ. ಆಯಿತಾ, ವರ್ಕ್ ಮಾಡಬೇಕಾದ್ರೆ ಅವ್ನು ಸ್ಪೆಂಡ್ ಮಾಡ್ತಿದ್ದ, ಯಾಕೆಂದರೆ ಅವನಿಗೆ ಒಂದು ಲಿಮಿಟೇಷನ್ ವರ್ಕ್ ಇತ್ತು, ಅದನ್ನು ಮಾಡ್ತಾ ಇದ್ದ. ಈಗ ಬಿಸ್ನೆಸ್ ಮಾಡ್ಬೇಕಾದ್ರೆ ಏನು ಮಾಡ್ತಾ ಇದ್ದಾನೆ, ಆ ವರ್ಕಲ್ಲಿ ಒಬ್ಬ ಮಾಡ್ತಾ ಇದ್ದಾನೆ, ಬಿಸ್ನೆಸ್ಸಲ್ಲಿ 10 ಜನ ಮಾಡೋದನ್ನು ಒಬ್ಬನೇ ಮಾಡ್ತಾ ಇದ್ದಾನೆ. ಆ ವರ್ಕಲ್ಲಿ ಒಬ್ಬನೇ ಮಾಡ್ತಾ ಇದ್ದದಕ್ಕೆ ಅವ್ನಿಗೊಂದು ಸ್ಯಾಲ್ರಿ ಅಂತ ಬರ್ತಾ ಇತ್ತು. ಅವನು 5 ಗಂಟೆಗೆ ಹೋಗುವ, ಮನೆಯವ್ರ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದ, ರೆಸ್ಪಾನ್ಸಿಬಿಲಿಟಿ ಕಡಿಮೆ ಇತ್ತು. ಇಲ್ಲಿ 10 ಜನ ಅವನೇ ಮಾಡ್ತಾ ಇದ್ದಾನೆ, ಎಗೇನ್ ರೆಸ್ಪಾನ್ಸಿಬಿಲಿಟಿ ಅವನೇ ತಗೊಳ್ತಾ ಇದ್ದಾನೆ, ಲಾಸ್ ಆಗಿಬಿಡುತ್ತೆ ಅನ್ನೋ ಭಯದಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ಲೈಫಲ್ಲಿ ಬೇರೆ ಥರ ಮಾಡ್ತಾ ಇದ್ದಾನೆ. ಅವನು ಖುಷಿಯಾಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ ಫಸ್ಟ್ ಅವನು ಟೀಮ್ನ ಕಟ್ಟಬೇಕು. ಈ ಒಂದು ಬಿಸ್ನೆಸ್ ಓನರ್ಸ್ಗಳಿಗೆ ಅಥವಾ ಬಿಸ್ನೆಸ್ ಎಂಪ್ಲಾಯೀಸ್ಗಳಿಗೆ ಹೇಳೋದೇನಪ್ಪ ಅಂತಂದ್ರೆ ಒಂದು ಕಾಮನ್ ವಿಷಯ ಹೇಳ್ತೀನಿ. ದಯವಿಟ್ಟು ಸೆಲ್ಫಿಶ್ ಆಗಿ ಯೋಚನೆ ಮಾಡಬೇಡಿ. ಎಲ್ಲ ನಾನು ಒಂದೇ ತಗೊಳ್ಬೇಕು ಅನ್ನುವಂಥದ್ದನ್ನ ಸೆಗ್ರಿಗೇಟ್ ಮಾಡ್ತಾ ಹೋಗಿ. ನೀವು ಯಾವತ್ತು ಸೂಪರ್ವಿಷನ್ ಮಾಡೋಕ್ಕೆ ಅಂತ ಶುರು ಮಾಡ್ತೀರಾ ಅವತ್ತು ಮಾತ್ರ ನೀವು ಜಾಸ್ತಿ ಅರ್ನ್ ಮಾಡೋಕ್ಕೆ ಸಾಧ್ಯ. ನೀವು ಯಾವಾಗ ನೀವೇ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಎಲ್ಲ ಕೆಲಸನೂ ಮಾಡೋಕ್ಕೆ ಅಂತ ಹೋಗ್ತೀರಾ ಅವಾಗ 100% ನೀವು ಸಕ್ಸಸ್ ಆಗಲ್ಲ. ಈವನ್ ನಿಮ್ಮ ಫ್ಯಾಮಿಲಿಗೂ ಟೈಮ್ ಕೊಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ ಬೆಸ್ಟ್ ರಿಸಲ್ಟು ಬರಲ್ಲ. ನೀವು ಎಲ್ಲಿ ತನಕ ಎನರ್ಜೆಟಿಕ್ ಆಗಿರ್ತೀರ ಅಲ್ಲಿ ತನಕ ಮಾತ್ರ ಕೆಲಸ ಮಾಡ್ತೀರಾ. ಯಾವಾಗ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೋ ಆವಾಗ ಕೆಲಸನೂ ಮಾಡೋಕ್ಕಾಗಲ್ಲ, ಪ್ರೊಡಕ್ಟಿವಿಟಿನೂ ಆಚೆ ಬರಲ್ಲ, ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಎನರ್ಜಿನ ಪ್ರಿಸರ್ವ್ ಮಾಡ್ತಾ ಹೋಗಿ. ಎನರ್ಜಿ ಇದೆ, ತಲೆ ಗಟ್ಟಿಗಿದೆ ಅಂತ ಅಂದ್ಬಿಟ್ಟು ತಲೆನೋಗ್ಬಿಟ್ಟು ಬಂಡೆಗೆ ಚುಚ್ಚಿ ಬಂಡೆನ ಹೊಡೆದಾಕುವಂಥದ್ದಲ್ಲ. ತಲೆ ಗಟ್ಟಿಗಿದೆ, ಓಕೆ, ಬಂಡೆಗೆ ಚಚ್ಚಬೇಕು, ಏನು ಮಾಡಬೇಕು, ಅದಕ್ಕೊಂದು ಡೈನಾಮಿಟ್ ತರಬೇಕು, ಅದನ್ನು ಇಟ್ಟು ಅದನ್ನು ಬ್ಲಾಸ್ಟ್ ಮಾಡಿಸ್ಬೇಕು ಅಂತ ತಲೆನೇ ಉಪಯೋಗಿಸಿ ಬ್ಲಾಸ್ಟ್ ಮಾಡಿಸಿ. ತಲೆಲೇ ಹೋಗೋಡಿ ಕೆಲಸ ಮಾಡಬೇಡಿ. ಸೊ ಅಂದರೆ ಅದರ ಅರ್ಥ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್. ಆ ಥರ ಟ್ಯಾಲೆಂಟ್ ಇರೋ ವ್ಯಕ್ತಿಗಳನ್ನ ಇಟ್ಟು ಬರೋ ಲಾಭ ಕಡಿಮೆ ಆಗ್ಬೋದು. ಈಗ ನಿಮಗೆ 10 ರೂಪಾಯಿ ಬರ್ತಿರೋ ಜಾಗದಲ್ಲಿ 3 ರೂಪಾಯಿ ಬರ್ಬೋದು, ಪರವಾಗಿಲ್ಲ. ಬಟ್ ರಿಸಲ್ಟ್ ಕರೆಕ್ಟಾಗಿ ಬರ್ತಾ ಹೋಗುತ್ತಲ್ಲ, ಪ್ರೊಸೆಸ್ ಸೆಟ್ ಆಗ್ತಾ ಹೋಗುತ್ತಲ್ಲ. ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅನ್ನೋದು ನನ್ನ ಅನಿಸಿಕೆ. ತುಂಬ ಧನ್ಯವಾದ ಸರ್. ನಂತರ ದುಡ್ಡಿದೆ, ಬಂಡವಾಳ ಇದೆ, ಜಾಗನೂ ಇದೆ, ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪ ಅಂದರೆ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಆ ಏರಿಯಾಗೆ ಯಾವುದೋ ಒಂದು ಜಾಗದಲ್ಲಿ, ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು ಜಾಗ ಇದೆ ಅಂತ ಹೇಳಿದ್ರೆ ಆ ಜಾಗದ ಸುತ್ತಮುತ್ತ ಏನು ಅವಶ್ಯಕತೆ ಇದೆ, ಯಾವುದು ಜನ ಕಾಯ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅದು ನ್ಯೂಲಿ ಡೆವಲಪ್ಡ್ ಏರಿಯಾ ಅನ್ನೋದಾಯಿತು ಅಂತಂದರೆ ಅಲ್ಲಿ ಜನ ಸೂಪರ್ ಮಾರ್ಕೆಟಿಗೆ ಕಾಯ್ತಾ ಇದ್ದಾರಾ, ಅಥವಾ ಒಂದು ಲಾಂಡ್ರಿ ಫರ್ಮ್ಗೆ ಕಾಯ್ತಾ ಇದ್ದಾರಾ, ಡೆವಲಪ್ಡ್ ಒಂದು ಮೆಡಿಕಲ್ ಸ್ಟೋರ್ಗೆ ಅಂತ ಕಾಯ್ತಾ ಇದ್ದಾರಾ, ಅಥವಾ ಏನಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನ ಫಸ್ಟ್ ಅವ್ರು ಅರ್ಥ ಮಾಡ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಆ ಬಿಸ್ನೆಸ್ಸಿಗೆ ಅವ್ರು ಬಂಡವಾಳ ಆಗ್ತು ಅಂದರೆ 100% ಡೇ 1 ಅವ್ರು ಸಕ್ಸಸ್